ಹಲೋ ಎವ್ರಿವಾನ್. ಮುಸನ್ಮಾರ್ಗಃ ಕ್ಲಾಸಸ್ ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಪಾಠದ 12ನೇ ಪ್ರಶ್ನೆ. ಬರಗಾಲಕ್ಕೆ ಯಾವುದಾದರೂ 2 ಮೂಲ ಕಾರಣಗಳನ್ನು ಉಲ್ಲೇಖಿಸಿ. ಬರಗಾಲ ಅನ್ನೋದು ಬಹಳಷ್ಟು ತಿಂಗಳುಗಳವರೆಗೆ ಅಥವಾ ವರ್ಷಾನುಗಟ್ಟಲೆ ಭೂಮಿಗೆ ಮಳೆ ಸುರಿದೇ ಇರುವುದು, ಯಾವುದೇ ಒಂದು ಪ್ರದೇಶದಲ್ಲಿ ಇರಬಹುದು, ಮಳೆ ಸುರಿದೇ ಇರಬಹುದು, ಅದು ಬರಗಾಲ ಅಂತ ಅನಿಸ್ಕೊಳ್ಳುತ್ತೆ. ಕ್ಷಾಮ ಅಂತ ಹೇಳ್ತೀವಲ್ಲ. ಹಾಗಿದ್ರೆ ಬರಗಾಲಕ್ಕೆ ಮೂಲ ಕಾರಣಗಳು ಯಾವ್ಯಾವುದು? ಮುಖ್ಯವಾಗಿ ಅರಣ್ಯನಾಶ ಅಲ್ವಾ? ಅರಣ್ಯದಲ್ಲಿರುವಂತಹ ಗಿಡ ಮರಗಳನ್ನ ಕಡಿಯೋದ್ರಿಂದ ಏನಾಗುತ್ತೆ? ಬರಗಾಲ, ಅಲ್ಲಿ ಮಳೆ ಸರಿಯಾಗಿ ಬರೋದಿಲ್ಲ. ಯಾಕಂದ್ರೆ ನಿಮಗ್ ಗೊತ್ತಿದೆ, ಸಸ್ಯಗಳು ಏನ್ ಮಾಡ್ತವೆ? ಬಾಷ್ಪ ವಿಸರ್ಜನೆಯ ಮೂಲಕ ನೀರನ್ನ ಹೊರಗೆ ಹಾಕ್ತಾ ಇರ್ತವೆ ಅಲ್ವಾ? ಈ ತರವು ಒಂದು ಸಮತೋಲನವನ್ನ ಕಾಯ್ದುಕೊಳ್ತವೆ. ಆದ್ರೆ ಅರಣ್ಯನಾಶ ಆಗೋದ್ರಿಂದ ಸಸ್ಯಗಳ ಪ್ರಮಾಣದಲ್ಲಿ ಇಳಿಕೆ ಆಗುತ್ತೆ. ಇದು ಮಳೆಯ ಪ್ರಮಾಣ ಕಡಿಮೆ ಆಗೋದಕ್ಕೆ ಕಾರಣವಾಗುತ್ತೆ. ಕಡಿಮೆ ಮಳೆಯ ಪ್ರಮಾಣ ಇದು ಕೂಡ ಬರಗಾಲಕ್ಕೆ ಮುಖ್ಯವಾದ ಮೂಲವಾದಂತಹ ಕಾರಣವಾಗಿದೆ. ಹಾಗಿದ್ರೆ ಅರಣ್ಯನಾಶ ನಾವು ಬೇರೆ ಬೇರೆ ಉದ್ದೇಶ, ಕೈಗಾರೀಕರಣಕ್ಕೋಸ್ಕರ ಇರಬಹುದು, ನಗರೀಕರಣಕ್ಕೋಸ್ಕರ ಇರಬಹುದು, ಮನೆಯನ್ನ ಕಟ್ಲಿಕ್ಕೋಸ್ಕರ ಇರಬಹುದು, ಅಥವಾ ಡ್ಯಾಮ್ಗಳನ್ನ, ಅಣೆಕಟ್ಟುಗಳನ್ನ ಕಟ್ಲಿಕ್ಕೋಸ್ಕರ ಇರಬಹುದು. ಹೀಗೆ ಬೇರೆ ಬೇರೆ ಉದ್ದೇಶಗಳಿಗೆ ಬಹಳಷ್ಟು ಅರಣ್ಯವನ್ನ ನಾಶ ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ಬರಗಾಲದ ಮೂಲ ಕಾರಣ ಎಲ್ಲಿ ಬರ್ತದೆ? ಅರಣ್ಯನಾಶಕ್ಕೆ ಬಂದು ನಿಲ್ತದೆ. ಆಯ್ತಾ? ಅರಣ್ಯನಾಶವನ್ನ ಮಾಡಿದ್ರೆ ಅದರಿಂದ ಬರಗಾಲ ಉಂಟಾಗಿರುತ್ತೆ. ಥ್ಯಾಂಕ್ ಯು.